ಒಂದು ಫ್ಯಾಮಿಲಿ, ಒಂದೇ ಒಂದು ಕಾರು, ವಾರಣಾಸಿಗೆ ಒಂದು ಟ್ರಿಪ್. ಕೇಳಕ್ಕೆ ತುಂಬ ಸಿಂಪಲ್ ಅನ್ಸುತ್ತೆ ಅಲ್ವಾ? ಆದ್ರೆ ಫ್ಯಾಮಿಲಿ ಅನ್ನೋ ಸಿನಿಮಾದಲ್ಲಿ ಇದೇ ಸಿಂಪಲ್ ಟ್ರಿಪ್ ಒಂದು ದೊಡ್ಡ ನಗುವಿನ ಸುನಾಮಿಯನ್ನೇ ಎಬ್ಬಿಸಿದೆ. ವಿಮರ್ಶಕರೆಲ್ಲ ಹೊಗಳ್ತಾ ಇರೋ, ಈಗ ಡಿಸ್ನಿ ಪ್ಲಸ್ ಹಾಟ್‌ಸ್ಟಾರಲ್ಲಿ ಸ್ಟ್ರೀಮ್ ಆಗ್ತಿರೋ ಈ ಮಲಯಾಳಂ ಸಿನಿಮಾದ ಅಸಲಿ ಮ್ಯಾಜಿಕ್ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ. ಅಮೆರಿಕದ ಲಿಟಲ್ ಮಿಸ್ ಸನ್‌ಶೈನ್ ಜೊತೆಗೆ ನಮ್ಮ ದೇಶದ ರೋಡ್ ಟ್ರಿಪ್ ಸೇರಿಸಿದ್ರೆ ಹೇಗಿರುತ್ತೆ? ವಾಹ್, ಎಂಥ ಅದ್ಭುತವಾದ ಹೋಲಿಕೆ ಅಲ್ವಾ? ಇದು ಸುಮ್ಮನೆ ಹೇಳಿರೋ ಮಾತಲ್ಲ. ಯಾಕಂದ್ರೆ ಈ ಸಿನಿಮಾ ಬರೀ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗೋ ಕಥೆಯಲ್ಲ. ಬದಲಿಗೆ ಪ್ರೀತಿ, ಜಗಳ, ಮುನಿಸು, ನಗು ಹೀಗೆ ಎಲ್ಲಾ ಇಮೋಷನ್ಗಳನ್ನ ಹೊತ್ತು ಸಾಗೋ ಒಂದು ರೋಲರ್ ಕೋಸ್ಟರ್ ರೈಡ್ ಇದ್ದ ಹಾಗೆ. ಹಾಗಾದ್ರೆ ಈ ಇಡೀ ಗಲಾಟೆ, ಈ ಗೊಂದಲ ಶುರುವಾಗಿದ್ದೆಲ್ಲಿಂದ ಅಂತೀರಾ ಗೊತ್ತಾ? ಎಲ್ಲ ದೊಡ್ಡ ದೊಡ್ಡ ಅವಾಂತರಗಳ ತರಾನೇ ಇಲ್ಲೂ ಕೂಡ ಕತೆ ಶುರುವಾಗೋದು ಒಂದೇ ಒಂದು ಚಿಕ್ಕ, ತುಂಬಾನೇ ಸರಳವಾದ ಆಸೆಯಿಂದ. ಈ ಕಥೆಯ ಜೀವಾಳ ಅಂದ್ರೆ ತಿರುವನಂತಪುರದ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ. ನಿಮ್ಮೆಲ್ಲರ ಮನೆಗಳಲ್ಲಿದ್ದ ಹಾಗೆ ಇಲ್ಲೂ ಸಣ್ಣಪುಟ್ಟ ಜಗಳಗಳು, ದುಡ್ಡಿನ ಟೆನ್ಷನ್, ಹಾಗೆ ಹೇಳ್ಕೊಳ್ಳೋಕ್ಕಾಗದಷ್ಟು ಪ್ರೀತಿ ಎಲ್ಲನೂ ಇದೆ. ಖಂಡಿತವಾಗ್ಲೂ ಹೇಳ್ತೀನಿ, ಇವ್ರನ್ನ ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ನಮ್ದೇ ಫ್ಯಾಮಿಲಿ ನೆನಪಾಗೋದಂತೂ ಗ್ಯಾರಂಟಿ. ಸೊ ಈ ಇಡೀ ಟ್ರಿಪ್ಪಿಗೆ ಮೂಲ ಕಾರಣ ಯಾರು ಗೊತ್ತಾ? ಅದು ತಾತ. ಅವ್ರ ಜೀವನದ ಒಂದೇ ಒಂದು ಆಸೆ, ಅದು ಕಾಶಿಗೆ ಅಂದರೆ ವಾರಣಾಸಿಗೆ ತೀರ್ಥಯಾತ್ರೆಗೆ ಹೋಗ್ಬೇಕನ್ನೋದು ಅಷ್ಟೇ. ಆ ಒಂದು ಸರಳವಾದ ಆಸೆ ಇದೆಯಲ್ಲ, ಅದೇ ಇಡೀ ಫ್ಯಾಮಿಲಿನ ಒಂದು ದೊಡ್ಡ ಅವಾಂತರಗಳ ಜರ್ನಿಗೆ ಎಳ್ಕೊಂಡೋಗುತ್ತೆ. ಆದ್ರೆ ಇದನ್ನ ತೀರ್ಥಯಾತ್ರೆ ಅನ್ನೋದಾ ಅಥವಾ ಅವಾಂತರಗಳ ಯಾತ್ರೆ ಅನ್ನೋದಾ? ಯಾಕಂದ್ರೆ ದಾರಿಲಿ ಕೆಲವರು ಕಳಚೋಗ್ತಾರೆ, ಅಪ್ಪ ಮಗನ ಮಧ್ಯೆ ಇಗೋವಾರ್ ಶುರುವಾಗುತ್ತೆ. ಕೊನೆಗೆ ಏನಾಗುತ್ತೆ ಅಂದ್ರೆ ಈ ಟ್ರಿಪ್ ಅವರ ಫ್ಯಾಮಿಲಿ ಬಾಂಡಿಂಗ್ಗೆ ಒಂದು ದೊಡ್ಡ ಪರೀಕ್ಷೆ ಇಡ್ಬಿಡುತ್ತೆ. ಸರಿ, ಈ ಎಲ್ಲ ಅವಾಂತರಗಳಿಗೆ ಕಾರಣವಾದರೂ ಯಾರು? ಹೇಳ್ತೀನಿ ಕೇಳಿ. ಈ ಸಿನಿಮಾದ ನಿಜವಾದ ಶಕ್ತಿ ಇರೋದೇ ಅದರ ಕ್ಯಾರೆಕ್ಟರ್ಗಳಲ್ಲಿ, ಮತ್ತೆ ಆ ಪಾತ್ರಗಳಿಗೆ ಜೀವ ತುಂಬಿರೋ ನಟರಲ್ಲಿ. ಬನ್ನಿ ಆ ಅದ್ಭುತ ಗ್ಯಾಂಗ್ ಯಾರು ಅಂತ ನೋಡೋಣ. ಈ ಸಿನಿಮಾದ ರಿಯಲ್ ಸ್ಟಾರ್ಸ್ ಅಂದ್ರೆ ಇವರೇ ನೋಡಿ. ಜವಾಬ್ದಾರಿಯುತ ಮಗನ ಪಾತ್ರದಲ್ಲಿ ಬ್ಯಾಸಿಲ್ ಜೋಸೆಫ್ ಅವರ ಕಷ್ಟಗಳನ್ನ ಎಷ್ಟು ನ್ಯಾಚುರಲ್ ಆಗಿ ತೋರಿಸಿದ್ದಾರೆ ಅಂದ್ರೆ ವಾಹ್. ಇನ್ನೊಂದ್ ಕಡೆ ಜಗದೀಶ್ ಹಠಮಾರಿ ಅಪ್ಪನಾಗಿ ಅಕ್ಷರ್ಶಃ ಜೀವಿಸಿದ್ದಾರೆ. ಆದ್ರೆ ವಿಮರ್ಶಕರು ಹೇಳೋ ಪ್ರಕಾರ ರಿಯಲ್ ಶೋ ಸ್ಟೀಲರ್ ಅಂದ್ರೆ ಅಮ್ಮನ ಪಾತ್ರದಲ್ಲಿರೋ ಮಂಜು ಪಿಳ್ಳೈ. ಅವರ ಕಾಮಿಡಿ ಟೈಮಿಂಗ್ ಇದೆಯಲ್ಲ, ಅದ್ಭುತ ಅಂತೆ. ಇವರೆಲ್ಲರ ನಡುವೆ ಇಡೀ ಟ್ರಿಪ್ಪಿಗೆ ಕಾರಣವಾದ ತಾತನ ಮುಗ್ಧತೆ, ಇವರೇ ಈ ಸಿನಿಮಾದ ಆತ್ಮ. ಓಕೆ, ಅದ್ಭುತ ನಟರಿದ್ದಾರೆ ಸರಿ, ಆದ್ರೆ ಒಳ್ಳೆ ನಟನೆ ಒಂದೇ ಇದ್ರೆ ಸಿನಿಮಾ ಗೆಲ್ಲುತ್ತಾ? ಇಲ್ಲ ಅಲ್ವಾ? ಹಾಗಾದ್ರೆ ಈ ಫಾಲಿಮೆಯನ್ನ ಒಂದು ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನರ್ ಆಗಿ ಮಾಡಿದ್ದು ಯಾವುದು? ಆ ಮ್ಯಾಜಿಕ್ ಇಂಗ್ರೀಡಿಯೆಂಟ್ಸ್ ಏನು? ಈ ಸಿನಿಮಾದ ಸಕ್ಸಸ್ ಸೀಕ್ರೆಟ್ 3 ಪಾಯಿಂಟ್ಗಳಲ್ಲಿದೆ. ಮೊದಲನೇದು ರಿಲೇಟಬಿಲಿಟಿ, ಅಂದ್ರೆ ಪಾತ್ರಗಳು ಮತ್ತು ಸನ್ನಿವೇಶಗಳು ನಮ್ಮ ಲೈಫ್ಗೆ ಕನ್ನಡಿ ಹಿಡಿದಾಗೆ ಇವೆ. ಎರಡನೇದು ನ್ಯಾಚುರಲ್ ಕಾಮಿಡಿ, ಇಲ್ಲಿ ಬೇಕು ಅಂತ ನಗ್ಸೋ ಪ್ರಯತ್ನ ಇಲ್ಲ, ಬದಲಿಗೆ ಸಂದರ್ಭಕ್ಕೆ ತಕ್ಕಾಗೆ ತಾನಾಗೆ ನಗು ಬರುತ್ತೆ. ಇನ್ನು ಮೂರನೇದು ಈ ರೋಡ್ ಟ್ರಿಪ್ ಇದೆಯಲ್ಲ, ಕತೆ ಜೊತೆ ನಮ್ಮನ್ನು ಒಂದು ಸುಂದರ ಜರ್ನಿಗೆ ಕರ್ಕೊಂಡೋಗತ್ತೆ. ಈ ಸಿನಿಮಾದ ಕಾಮಿಡಿಯ ಸ್ಪೆಷಾಲಿಟಿನೇ ಅದು. ಇಲ್ಲಿ ಯಾರೂ ಉದ್ದೇಶಪೂರ್ವಕವಾಗಿ ಜೋಕ್ ಮಾಡಲ್ಲ. ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ಕೇಳಿ. ಕೇರಳದ ಈ ಫ್ಯಾಮಿಲಿ ನಾರ್ತ್ ಇಂಡಿಯಾಗೆ ಹೋದಾಗ ಅಲ್ಲಿನ ಭಾಷೆ ಅರ್ಥ ಆಗದೆ ಅವ್ರು ಪಡೋ ಪೇಚಾಟಗಳಿದೆಯಲ್ಲ, ಅಬ್ಬಬ್ಬಬ್ಬಾ, ಅದನ್ನ ನೋಡಿದ್ರೇನೆ ಹೊಟ್ಟೆ ಉಣ್ಣಾಗೋಗೆ ನಗು ಬರುತ್ತೆ. ಇದನ್ನೇ ಅಲ್ವಾ ಬ್ರಿಲಿಯಂಟ್ ಸ್ಕ್ರೀನ್ ಪ್ಲೇ ಅನ್ನೋದು? ಇದು ಬರೀ ಕಥೆ ಪ್ರಯಾಣ ಅಷ್ಟೇ ಅಲ್ಲ, ದೃಶ್ಯಗಳಲ್ಲೂ ಕೂಡ ಒಂದು ಅದ್ಭುತ ಪ್ರಯಾಣ. ಕೇರಳದ ಹಚ್ಚ ಹಸಿರಿನಿಂದ ಶುರುವಾಗಿ ವಾರಣಾಸಿಯ ಗಜಿಬಿಜಿ ಬಣ್ಣದ ವಾತಾವರಣದವರೆಗೂ ಕ್ಯಾಮ್ರಾ ವರ್ಕ್ ಇದೆಯಲ್ಲ, ಅದ್ಭುತವಾಗಿದೆ. ಈ ವಿಜುವಲ್ ಚೇಂಜ್ ನೋಡ್ತಾ ಇದ್ರೆ ನಾವೇ ಅವ್ರ ಜೊತೆ ಟ್ರಾವೆಲ್ ಮಾಡ್ತಾ ಇರೋ ಫೀಲ್ ಕೊಡುತ್ತೆ. ಸರಿ, ಇಷ್ಟೆಲ್ಲ ಮಾತಾಡಿದ ಮೇಲೆ ಈಗ ಫೈನಲ್ ಪ್ರಶ್ನೆ. ಹಾಗಾದ್ರೆ ಈ ಸಿನಿಮಾನ ನೋಡ್ಬೇಕಾ ಬೇಡವಾ? ಬನ್ನಿ ನೋಡೋಣ. ಹಾಗಾದ್ರೆ ಇಷ್ಟೆಲ್ಲ ಕೇಳಿದ್ಮೇಲೆ ಅಸಲಿ ಪ್ರಶ್ನೆಗೆ ಬರೋಣ. ಈ ಫಾಲಿಮಿ ಸಿನಿಮಾವನ್ನ ನಮ್ಮ ವಾಚ್ ಲಿಸ್ಟ್ಗೆ ಸೇರಿಸಲೇಬೇಕಾ? ಯಾವುದೇ ಡೌಟೇ ಇಲ್ಲ, ಖಂಡಿತವಾಗಿಯೂ ಹೌದು. ಈ ಸಿನಿಮಾವನ್ನ ಹೇಗೆ ಬಣ್ಣಿಸಿದ್ದಾರೆ ಅಂದ್ರೆ ಇದೊಂದು ಹೃದಯಕ್ಕೆ ಹತ್ತಿರವಾಗುವ, ಕ್ಲೀನ್ ಮತ್ತು ನಿಜವಾಗ್ಲೂ ನಗು ತರಿಸೋ ಒಂದು ಪಕ್ಕಾ ಫ್ಯಾಮಿಲಿ ಎಂಟರ್ಟೈನರ್ ಅಂಟ. ಬರೀ ಮಾತು ಅಷ್ಟೇ ಅಲ್ಲ, ರೇಟಿಂಗ್ಸ್ ಕೂಡ ಅದ್ಭುತವಾಗಿದೆ. 5ಕ್ಕೆ ಬರೋಬ್ಬರಿ 4.5 ಸ್ಟಾರ್ಸ್. ಅಬ್ಬಾ, ಇದಕ್ಕಿಂತ ದೊಡ್ಡ ಸರ್ಟಿಫಿಕೇಟ್ ಬೇಕಾ ಈ ಸಿನಿಮಾದ ಕ್ವಾಲಿಟಿಗೆ? ಈ ಅದ್ಭುತ ಸಿನಿಮಾದ ಹಿಂದಿರೋದು ಡೆಬ್ಯೂಟ್ ಡೈರೆಕ್ಟರ್ ನಿತೀಶ್ ಸಹದೇವ್. ಅವರ ಡೈರೆಕ್ಷನ್ನಲ್ಲಿ ಕಾಮಿಡಿ ಮತ್ತು ಎಮೋಷನ್ ಪರ್ಫೆಕ್ಟ್ ಆಗಿ ಬ್ಲೆಂಡ್ ಆಗಿದೆ. ಮಿಸ್ ಮಾಡಬೇಡಿ, ಈ ಸಿನಿಮಾ ಡಿಸ್ನಿ ಪ್ಲಸ್ ಹಾಟ್‌ಸ್ಟಾರ್ನಲ್ಲಿ ಲಭ್ಯವಿದೆ. ಕೊನೆಯದಾಗಿ ಈ ಸಿನಿಮಾ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆನ ನಮ್ಮುಂದೆ ಇಟ್ಟೋಗುತ್ತೆ.
ಕೆಲವೊಮ್ಮೆ ಎಲ್ಲವೂ ಗೊಂದಲಮಯವಾಗಿರೋ ಒಂದು ಪ್ರಯಾಣವೇ ಒಂದು ಕುಟುಂಬವನ್ನ ನಿಜವಾಗ್ಲೂ ಒಂದು ಮಾಡ್ಬೋದಾ? ಯೋಚನೆ ಮಾಡಿ. ಈ ಪ್ರಶ್ನೆ ಜೊತೆಗೆ ಈ ಸಿನಿಮಾವನ್ನು ನೋಡಿ ಆನಂದಿಸಿ.